ಗೌಡರ ಪುತ್ರ ಎಚ್.ಡಿ. ರೇವಣ್ಣಗೆ ಇದೀಗ ಹೈಕೋರ್ಟ್ನಲ್ಲಿ ಭಾರೀ ಹಿನ್ನಡೆಯಾಗಿದೆ. ಅತ್ಯಾಚಾರ ಸಂತ್ರಸ್ತೆ ಅಪಹರಿಸಿದ ಪ್ರಕರಣದಲ್ಲಿ ಶಾಕ್ ಉಂಟಾಗಿರುವಂಥದ್ದು. ದೋಷಾರೋಪ ಹೊರಿಸದಂತೆ ನೀಡಿದಂತಹ ಮಧ್ಯಂತರ ತಡೆಯಾಜ್ಞೆ ತೆರವು ಮಾಡಲಾಗಿದೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದ ಹೈಕೋರ್ಟ್ ಪೀಠ ಆದೇಶವನ್ನು ಹೊರಡಿಸಿರುವಂಥದ್ದು. ವಿಚಾರಣೆ ಮುಂದೂಡೋದಕ್ಕೆ ಕೋರಿದಂತಹ ರೇವಣ್ಣಗೆ ಇದೀಗ ಹೈಕೋರ್ಟ್ ಕ್ಲಾಸ್ ತೆಗೆದುಕೊಂಡಿದೆ. ಇದು ಸಾಂವಿಧಾನಿಕ ನ್ಯಾಯಾಲಯ, ಇದರ ಅಧಿಕಾರವನ್ನ ಕುಗ್ಗಿಸಬೇಡಿ, ಇದು ಅಹಂನ ವಿಚಾರವಲ್ಲ, ಪ್ರಕ್ರಿಯೆ ಬಗ್ಗೆ ನಿಮಗೆ ತಿಳಿದಿರಬೇಕು, ಹೀಗಂತ ರೇವಣ್ಣ ಪರ ವಕೀಲರಿಗೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. 2 ವಾರ ವಿಚಾರಣೆ ಮುಂದೂಡಿದ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಬೇಕು, ವಿಚಾರಣೆ ಮುಂದೂಡಿ, ಹೀಗಂತ ಹೈಕೋರ್ಟ್ ಪೀಠಕ್ಕೆ ಕೋರಿದಂತಹ ರೇವಣ್ಣ ಪರ ವಕೀಲ ಈ ಕೋರಿಕೆಗೆ ತೀವ್ರ ಅಸಮಾಧಾನ ಕೂಡ ವ್ಯಕ್ತಪಡಿಸಿರುತ್ತೆ ಹೈಕೋರ್ಟ್. ರೇವಣ್ಣ ಪರ ಬ್ಯಾಟ್ ಬೀಸಿದಂತಹ ವಕೀಲರಿಗೆ ಹೈಕೋರ್ಟ್ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿರುವಂಥದ್ದು. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಬೇಕು, ವಿಚಾರಣೆ ಮುಂದೂಡಿಕೆ ಮಾಡುವಂತಹ ವಿಚಾರದ ಬಗ್ಗೆ ರೇವಣ್ಣ ಪರ ವಕೀಲರು ಮಾತನಾಡಿರ್ತಾರೆ. ಈ ಕೋರಿಕೆಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಹೈಕೋರ್ಟ್. ಗೌಡರ ಪುತ್ರ ರೇವಣ್ಣ ವಿಚಾರವಾಗಿ ಇದೀಗ ಭಾರೀ ಹಿನ್ನಡೆಯಾಗಿರುವಂಥದ್ದು. ಅತ್ಯಾಚಾರ ಸಂತ್ರಸ್ತೆ ಅಪಹರಿಸಿದ ಪ್ರಕರಣದಲ್ಲಿ ದೊಡ್ಡ ಶಾಕ್ ಎದುರಾಗ್ತಾ ಇದೆ. ದೋಷಾರೋಪ ಹೊರಿಸದಂತೆ ನೀಡಿದಂತಹ ಮಧ್ಯಂತರ ತಡೆಯಾಜ್ಞೆ ತೆರವು ಮಾಡಿದ್ದಾರೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದಂತಹ ಹೈಕೋರ್ಟ್ ಪೀಠ ಇದೀಗ ಆದೇಶವನ್ನು ಹೊರಡಿಸಿದೆ. ವಿಚಾರಣೆ ಮುಂದೂಡುವುದಕ್ಕೆ ಕೋರಿದಂತಹ ರೇವಣ್ಣಗೆ ಹೈಕೋರ್ಟ್ ಕ್ಲಾಸ್ ತೆಗೆದುಕೊಂಡಿದೆ. ಇದು ಸಾಂವಿಧಾನಿಕ ನ್ಯಾಯಾಲಯ, ಇದರ ಅಧಿಕಾರವನ್ನು ಕುಗ್ಗಿಸಬೇಡಿ ಅನ್ನುವಂತಹ ಎಚ್ಚರಿಕೆ ಸಂದೇಶ ಕೊಡೋದ್ರ ಜೊತೆಗೆ ಇದು ಅಹಂನ ವಿಚಾರ ಅಲ್ಲ, ಪ್ರಕ್ರಿಯೆ ಬಗ್ಗೆ ನಿಮ್ಗೆ ತಿಳಿದಿರಬೇಕು ಅಂತ ಕೂಡ ಹೇಳಿದ್ದಾರೆ ಅಂತ ರೇವಣ್ಣ ಪರ ವಕೀಲರಿಗೆ ಹೈಕೋರ್ಟ್ ವಾರ್ನ್ ಮಾಡಿರುವಂಥದ್ದು. 2 ವಾರ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಬೇಕು, ವಿಚಾರಣೆ ಮುಂದೂಡಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಪೀಠಕ್ಕೆ ಕೋರಿದಂತಹ ರೇವಣ್ಣ ಪರ ವಕೀಲರು ಹೀಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಸೊ ಅಸಮಾಧಾನ ಕೂಡ ವ್ಯಕ್ತಪಡಿಸಿರುತ್ತೆ ಹೈಕೋರ್ಟ್ ಈ ಒಂದು ವಿಚಾರಕ್ಕೆ. ಯಾವುದೇ ಕಾರಣಕ್ಕೂ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡುವಂತಹ ಮಾತಿಲ್ಲ ಅಂತ ಹೇಳಿಬಿಟ್ಟು ಬಹುದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ಹಾಗೆ ಇದು ಈ ಆಜ್ಞೆ ಏನಿದೆ, ತಡೆಯಾಜ್ಞೆಯನ್ನ ಕೋರಿ ಮಧ್ಯಂತರ ಆದೇಶವನ್ನು ಹೊರಡಿಸಿರುವಂಥದ್ದು. ರೇವಣ್ಣ ಪರ ವಕೀಲರಿಗೆ ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್. ಇದು ಸಾಂವಿಧಾನಿಕ ನ್ಯಾಯಾಲಯ, ಇದರ ಅಧಿಕಾರವನ್ನು ಕುಗ್ಗಿಸಬೇಡಿ ಅಂತ ಕೂಡ ಹೇಳಿರುವಂಥದ್ದು.